ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಕಥೆ ಸಂಕ್ಷಿಪ್ತ ಐತಿಹಾಸಿಕ ಹಾಗೂ ಜಾನಪದ ರೂಪದಲ್ಲಿ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ 3 ಬೆಟ್ಟಗಳ ಮಧ್ಯದಲ್ಲಿ, ಅಂದರೆ ತ್ರಿಕೂಟಾದ್ರಿ ಎಂದು ಕರೆಯಲಾಗುವ ಸ್ಥಳದಲ್ಲಿ ನೆಲೆಸಿದೆ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಇದು ಪ್ರಾಚೀನ ಕದಂಬ ಸಾಮ್ರಾಜ್ಯದ ಕಾಲದ್ದು ಎಂದು ನಂಬಲಾಗಿದೆ. ದೇವಾಲಯವನ್ನು ಅಜವರ್ಮ ಎಂಬ ರಾಜನು ನಿರ್ಮಿಸಿದನೆಂದು ಐತಿಹ್ಯವಿದೆ. ಇಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ, ಕಾಲಭೈರವ ಸ್ವಾಮಿ, ತುಪ್ಪದಮ್ಮಾದೇವಿ, ಮಲ್ಲಿಕಾರ್ಜುನ ಸ್ವಾಮಿ, ಹರಲಯ್ಯ, ಅಂಜನೀಯ ಸ್ವಾಮಿ, ಯಲ್ಲಮ್ಮಾದೇವಿ ಇತ್ಯಾದಿ 7 ದೇವಾಲಯಗಳಿವೆ. ನುಂಕೆಮಲೆಯ ಹೆಸರಿನ ಹಿನ್ನೆಲೆಯ ಕಥೆ. ಬಹಳ ಹಿಂದೆ ಕ್ರಿಪು 3ನೇ ಶತಮಾನದ ಸುಮಾರಿಗೆ ಈ ಪ್ರದೇಶದಲ್ಲಿ ನುಂಕಮ್ಮ ಎಂಬ ಶಕ್ತಿಶಾಲಿ ಮಹಿಳೆ ಅಥವಾ ಗ್ರಾಮ ದೇವತೆಯಂತಹವಳು ವಾಸಿಸುತ್ತಿದ್ದಳು ಎಂದು ಜಾನಪದ ಕಥೆಗಳು ಹೇಳುತ್ತವೆ. ಅವಳ ಹೆಸರಿನಿಂದಲೇ ಈ ಬೆಟ್ಟಕ್ಕೆ ನುಂಕೆಮಲೆ, ಅಂದರೆ ನುಂಕಮ್ಮನ ಮಲೆ ಎಂಬ ಹೆಸರು ಬಂದಿದೆ ಎನ್ನುವುದು ಸ್ಥಳೀಯ ನಂಬಿಕೆ. ಈ ಮಲೆಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸ್ವಯಂಭೂ ಲಿಂಗ ರೂಪದಲ್ಲಿ ಪ್ರಕಟಗೊಂಡನು ಎಂದು ಭಕ್ತರು ನಂಬುತ್ತಾರೆ. ಕೆಲವು ಕಥೆಗಳಲ್ಲಿ ಇಲ್ಲಿ ದೊಡ್ಡ ನಿಧಿ, ಅಂದರೆ ಖಜಾನೆ ಇದ್ದು ಅದಕ್ಕೆ 2 ಸರ್ಪಗಳು ಕಾವಲು ನೀಡುತ್ತಿವೆ ಎಂಬ ಜಾನಪದ ಕಥೆಯೂ ಇದೆ. ಭಕ್ತರು ಈ ಸ್ವಾಮಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ನವನಾಥ ಪಂಥದ ಆದಿಗುರು ಗೋರಕ್ಷನಾಥರು ಇಲ್ಲಿ ಯಜ್ಞ ಮಾಡಿದ್ದರು ಎಂಬ ಐತಿಹ್ಯವೂ ಇದೆ. ದೇವರ ಮಹಿಮೆ. ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುವ ಆರಾಧ್ಯ ದೈವವಾಗಿ ಪ್ರಸಿದ್ಧಿ ಪಡೆದಿದ್ದಾನೆ. ಪ್ರತಿ ವರ್ಷ ಬೆಟ್ಟದ ಮೇಲೆ 3 ದಿನಗಳ ಜಾತ್ರೆ ನಡೆಯುತ್ತದೆ. ಮೊದಲನೆಯ ದಿನ, ಅಂದರೆ ಶುದ್ಧ ವೈಶಾಖ ಏಕಾದಶಿ ದಿನದಂದು ತೇರು, 2ನೆಯ ದಿನ ಸಿಡಿ ಮಹೋತ್ಸವ ನಡೆಯಲಿದ್ದು 3ನೆಯ ದಿನ ಸಿದ್ದು ಭಕ್ತಿ ನಡೆಯುತ್ತದೆ. 3 ದಿನಗಳ ಈ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಊರುಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೂ ಪ್ರತಿ 3 ವರ್ಷಕ್ಕೊಮ್ಮೆ ಮೊಳಕಾಲ್ಮೂರಿನಲ್ಲಿ ಭವ್ಯವಾದ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಜಾತ್ರೆಯಲ್ಲಿ ಪಲ್ಲಕ್ಕಿ ಮೆರವಣಿಗೆ, ಜಾನಪದ ಕಲೆಗಳು, ನಾಟಕಗಳು ಎಲ್ಲವೂ ನಡೆಯುತ್ತವೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಲಕ್ಷಾಂತರ ಭಕ್ತರು ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಒಂದು ಸಣ್ಣ ಜಾನಪದ ಕಥೆಯ ರೂಪದಲ್ಲಿ ಹೇಳುವುದಾದರೆ, ಬಹಳ ಹಿಂದೆ ಈ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದ ಒಬ್ಬ ಮಹರ್ಷಿ ಅಥವಾ ಭಕ್ತನಿಗೆ ಶಿವನು ಸಿದ್ದೇಶ್ವರ ರೂಪದಲ್ಲಿ ಪ್ರತ್ಯಕ್ಷನಾದನು. ಅವನ ತಪಸ್ಸಿಗೆ ಮೆಚ್ಚಿ ಶಿವನು ಅಲ್ಲಿ ಸ್ಥಿರನಾದನು. ನುಂಕಮ್ಮ ಎಂಬ ದೇವತೆಯು ಈ ಸ್ಥಳವನ್ನು ರಕ್ಷಿಸುತ್ತಿದ್ದಳು. ಕಾಲಕ್ರಮೇಣ ಕದಂಬರಾಜರು ದೇವಾಲಯವನ್ನು ನಿರ್ಮಿಸಿ ಸ್ವಾಮಿಯನ್ನು ಆರಾಧಿಸಿದರು. ಇಂದಿಗೂ ಭಕ್ತರು ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಸ್ವಾಮಿ ಕಷ್ಟಗಳನ್ನು ನೀಗಿಸಿ ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆಯಿದೆ. ಈ ದೇವಾಲಯವು ಶಾಂತ, ಪ್ರಕೃತಿ ಸುಂದರವಾದ ಬೆಟ್ಟದ ಮೇಲಿದ್ದು ಭಕ್ತರಿಗೆ ಮನಃಶಾಂತಿ ನೀಡುವ ಸ್ಥಳವಾಗಿದೆ. ನೀವು ಎಂದಾದರೂ ಮೊಳಕಾಲ್ಮೂರಿಗೆ ಹೋದರೆ ನುಂಕೆಮಲೆ ಬೆಟ್ಟಕ್ಕೆ ಹೋಗಿ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿ. ಅಲ್ಲಿ ಇನ್ನೂ ಹರೆಯ ಐತಿಹ್ಯಗಳು ಗಾಳಿಯಲ್ಲಿ ತೇಲುತ್ತಿರುತ್ತವೆ. ಓಂ ನಮಃ ಶಿವಾಯ. ಸ್ವಾಮಿಯ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.